ಭಾಳ ಬುದ್ಧಿವಂತಿಯಲ್ಲಿ ಉತ್ತರ ಕೊಡ್ತಾ ಇದ್ದೀರಿ. ನೀವು ಸೇಫ್ ಗಾರ್ಡ್ ಮಾಡಿ, ತೊಂದರೆ ಇಲ್ಲ. ಆದರೆ ಆ ಕುಲಪತಿನೇ ಕಳಿಸಿದ್ದೀರಿ. ವಾಟ್ ವಾಸ್ ದಿ ರೀಸನ್ ಬಿಹೈಂಡ್? ಇನ್ನೊಬ್ಬರನ್ನ ತಗೊಂಡು ಅಲ್ಲಿ ನೇಮಕ ಮಾಡಿದ್ದೀರಿ. ನಾನು ಹಂಗಿಲ್ಲಿ ಕೇಳಿದ್ರೆ ಹಳೆ ಕಟ್ಟಡ ರಿಪೇರಿ ಮಾಡಿದ್ರೆ ಕಾಮಗಾರಿ ಬರಲ್ವಾ? ಇದೇ ಹಳೆ ಕಟ್ಟಡ ರಿಪೇರಿ ಮಾಡಿರ್ತಕ್ಕಂಥದಕ್ಕೆ ಸುಮಾರು 2.5 ಕೋಟಿ ರೂಪಾಯಿ ಖರ್ಚು ಮಾಡಿದೆ ಅಂತ ಇಲ್ಲಿದೆ. ಆ ಕಾಮಗಾರಿ ಯಾಕೆ ಸೇರಿಸಿಲ್ಲ ನೀವು? ಹಂಗಿದ್ರೆ ಆ ಕುಲಪತಿನ ಯಾಕೆ ನೀವು ಕಳಿಸಿದ್ರಿ? ನೀವು ಹಂಗೆ ಅಷ್ಟು ಒಳ್ಳೆ ಕುಲಪತಿ ಆಗಿದ್ರೆ ಯಾರನ್ನ ತಗೊಂಡು ಇನ್ನೊಬ್ಬ ನೇಮಕ ಮಾಡಿದ್ರಲ್ಲ. ಈ ಭ್ರಷ್ಟಾಚಾರದಲ್ಲಿ ಟಿಪ್ಪಣಿ ಸಂಖ್ಯೆ ಉನ್ನತ ಶಿಕ್ಷಣ ಸಚಿವರ ಆಪ್ತ ಕಾರ್ಯದರ್ಶಿ ಊಸಿ ಆಕ 96125 ದಿನಾಂಕ 22/8/2025. ಯಾರು ಉನ್ನತ ಶಿಕ್ಷಣ ಸಚಿವರು ಇದ್ರು? ಯಾರು ನಿಮ್ಮ ಆಪ್ತ ಕಾರ್ಯದರ್ಶಿ? ಆ ಟಿಪ್ಪಣಿ ಮೇಲೆ ಇದು ಮಾಡಿರ್ತಕ್ಕಂಥದ್ದು. ಹಾಗಾದ್ರೆ ನಾವು ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ತೀರಿ ನೀವು. ಹೇಗೆ ಅದು? ಈ ಥರ ಭ್ರಷ್ಟಾಚಾರ ಆಗಿರೋ ವಿಚಾರದಲ್ಲಿ ನೀವು ಹೇಳಿ, ಧೈರ್ಯವಾಗಿ ಹೇಳಿ, ಈ ಸದನಕ್ಕೆ ಉತ್ತರ ಕೊಡಿ. ನಾವು ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ವಿಚಾರದಲ್ಲಿ ಕೂಡಲೇ ಕ್ರಮ ಮಾಡ್ತೀನಿ ಅಂತ ಹೇಳಿ. ನೀವು ಈ ಕ್ರಮ ಮಾಡ್ತೀನಿ ಅಂತ ಹೇಳ್ಬೇಕು ದಯಮಾಡಿ ಪ್ಲೀಸ್. ಈಗ ಮಾನ್ಯ ಸದಸ್ಯರು ಬಹಳ ಆವೇಶದಿಂದ ಮಾತಾಡ್ತಾರೆ. ನಿಮ್ಮ ಉತ್ತರ ನನಗೆ ಸಮಂಜಸ ಆಗ್ಲಿಲ್ಲ. ಆದ್ರಿಂದ ನಾನು ದಯಮಾಡಿ ಬುದ್ಧಿವಂತರಿದ್ದಾರೆ, ಒಳ್ಳೆ ಉತ್ತರ ಬರ್ತದೆ ಅಂತ ನಾನು ನಿರೀಕ್ಷೆ ಮಾಡಿದ್ದೆ. ಈಗ ಅವರ ಕುಲಪತಿಗಳನ್ನ ಯಾರು ನಾವು ಕಳಿಸಿಲ್ಲ. ಅವರ ಸಮಯ 4 ವರ್ಷ ಅವ್ರು ಪೂರ್ಣ ಆಯಿತು, ಅವರ ಅವಧಿ ಮುಗಿಯಿತು, ಅವ್ರು ಹೋದ್ರು, ಹೊಸ ಕುಲಪತಿಗಳ ನೇಮಕ ಆಗಿದೆ. ಇದು ಯಾವುದೇ ರೀತಿ ಈ ರೀತಿ ಆಗಿ ಮಧ್ಯದಲ್ಲಿ ಅವರನ್ನು ಹೊರಗೆ ಕಳಿಸುವಂಥದ್ದು ಮತ್ತೊಂದು ಆಗುವಂಥ ಪ್ರಶ್ನೆ ಉದ್ಭವ ಆಗಿಲ್ಲ. ಅವರ ಅವಧಿ ಮುಗಿಯಿತು, ಅವರು ಬದಲಾವಣೆ ಆದರು. ಈಗ ನ್ಯಾಯಾಲಯದಲ್ಲಿ ಅದು ಸ್ಟೇ ಆಗಿರೋದ್ರಿಂದ ನ್ಯಾಯಾಲಯದಲ್ಲಿ ಅದು ತೆರವಾದ ಕೂಡಲೇ ಆ ರೀತಿಯಾಗಿ ಅವ್ರ ಮೇಲೆ ಏನು ಅಕ್ರಮ ಆಗಿದೆ, ಅವರು ಕಾನೂನು ಬಾಹಿರವಾಗಿ ಮಾಡಿದ್ದಾರೆ ಅಂತಕ್ಕಂಥದ್ದು ಸಾಬೀತಾದರೆ ಅವರು ನಿವೃತ್ತಿ ಆಗಿದ್ದರೂ ಸಹ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುವಂಥದ್ದು, ಅವರಿಂದ ವಸೂಲಿ ಮಾಡುವಂಥದ್ದಕ್ಕೆ ಅವಕಾಶಗಳು ಕಾನೂನಲ್ಲಿ ಇದ್ದಾವೆ. ಆ ಪ್ರಕ್ರಿಯೆಗಳನ್ನು ಮಾಡ್ತೀವಿ. ಆದರೆ ನ್ಯಾಯಾಲಯದಲ್ಲಿ ಏನು ತಡೆ ಇದೆ ಅದು ತೆರವಾದ ನಂತರ ನಾವು ಕ್ರಮ ತೆಗೆದುಕೊಳ್ತೀವಿ. ಪ್ರತಾಪ್ ಶಿವನಾಯಕ್ ಜವರಾಯಗೌಡ ಸಾಕ್ರಿ 10 ನಿಮಿಷ ರೀ. 1 ನಿಮಿಷ ನಾನು ಮಾತಾಡ್ತೇನೆ ಅಷ್ಟೇ. ಗಂಭೀರ ವಿಚಾರಗಳು, ಈ ಭ್ರಷ್ಟಾಚಾರದ ವಿಚಾರ ಬಂದಾಗ ಪೀಠ ಅದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಮತ್ತು ಸಚಿವರು ಕೂಡ ಅದನ್ನು ಎನ್ಕ್ವೈರಿ ಮಾಡಿಸ್ಲಿ. ಎನ್ಕ್ವೈರಿ ಮಾಡಿಸಿ. ನೀವು ಟ್ರಾನ್ಸ್ಫರ್ ಆದರೂ ಮಾಡ್ಕೊಳ್ಳಿ, ಬೇರೆ ಕಡೆ ಕಳಿಸ್ಕೊಳ್ಳಿ, ಅದು ನಮ್ಮ ಸಮಸ್ಯೆ ಅಲ್ಲ, ನೀವು ಮಾಡ್ಕೊಳ್ಳಿ. ಆದರೆ ಭ್ರಷ್ಟಾಚಾರದ ವಿಚಾರ ಬಂದಾಗ ಬಿ ಸೀರಿಯಸ್, ಅದನ್ನು ಎನ್ಕ್ವೈರಿ ಮಾಡಿಸಿ. ಏನಾದರೂ ಆಗಿದ್ರೆ ಅದರ ಬಗ್ಗೆ ಕ್ರಮ ಜರುಗಿಸ್ತಕ್ಕಂಥ ಕೆಲಸವನ್ನು ತಾವು ಮಾಡಬೇಕು ಅಂತೇಳಿ ಮನವಿ ಮಾಡ್ತೇನೆ. ಪ್ರತಾಪ್ ಶಿವನಾಯಕ್ TN ಜವರಾಯಗೌಡ. ನಾನು ಆಗ್ಲೇ ಹೇಳಿದೆ ಸನ್ಮಾನ್ಯ ಸಭಾಪತಿಗಳೇ, ಖಂಡಿತ ಆ ಒಂದು ವರದಿಯಲ್ಲಿ ಅವರ ಲೋಪಗಳು ಕಂಡು ಬಂದಲ್ಲಿ ಖಂಡಿತ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀವಿ. ಈಗಾಗಲೇ ಶಿವಮೊಗ್ಗ ವಿಶ್ವವಿದ್ಯಾಲಯದಲ್ಲಿ ಕ್ರಮ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡಿದ್ದೀವಿ. ಈಗ ಹಲವಾರು ವಿಶ್ವವಿದ್ಯಾಲಯಗಳಲ್ಲಿ ಈಗ ನಿವೃತ್ತ ನ್ಯಾಯಾಧೀಶರ ನೇಮಕ ಮಾಡಿದ್ದೀವಿ. ಈಗ ಕರ್ನಾಟಕ ಓಪನ್ ಯೂನಿವರ್ಸಿಟಿ, ಈಗ ಅಲ್ಲೂ ಭಾಳಷ್ಟು ಸಮಸ್ಯೆ ಇದೆ. ಇವೆಲ್ಲವನ್ನ ನಾವು ಮಾಡ್ತಾ ಇದ್ದೀವಿ. ಯಾವುದನ್ನು ನಾವು ಅದನ್ನು ಹಗುರವಾಗಿ ತೆಗೆದುಕೊಳ್ಳುವಂಥ ಪ್ರಶ್ನೆ ಇಲ್ಲ ಸನ್ಮಾನ್ಯ ಸಭಾಪತಿಗಳೇ.